ಅಮೆರಿಕದಲ್ಲಿ ಭಾರತೀಯರಿಗೆ ಮತ್ತೆ ಬಿಗ್ ಶಾಕ್. ಯುಎಸ್ H1B L1 ವೀಸಾಗೆ ಹೊಸ ನಿಯಮ. ಎಸ್ ವೀಕ್ಷಕರೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ವಿದೇಶಿ ನೌಕರರು ಪ್ರಮುಖವಾಗಿ ಭಾರತೀಯರಿಗೆ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಈಗಾಗಲೇ ದಿನಕ್ಕೊಂದು ವೀಸಾ ರೂಲ್ಸ್ ಚೇಂಜ್ ಮಾಡುತ್ತಿರುವ ಟ್ರಂಪ್ ಈಗ ಮತ್ತೆ ವೀಸಾದ ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದ್ದಾರೆ. ಹೌದು, ಇಷ್ಟು ದಿನ ಕೇವಲ ಹೊಸ H1B ಮತ್ತು L1 ವೀಸಾಗಳಿಗೆ ಮಾತ್ರ ಸೀಮಿತವಾಗಿದ್ದ ಭಾರೀ ಪ್ರಮಾಣದ ಹೆಚ್ಚುವರಿ ಶುಲ್ಕವನ್ನ ಈಗ ವೀಸಾ ನವೀಕರಣ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ತರಿಸಲು ಟ್ರಂಪ್ ಆಡಳಿತ ಭರ್ಜರಿ ಪ್ಲಾನ್ ರೂಪಿಸಿದೆ. ಇದರಿಂದಾಗಿ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿರುವ ಲಕ್ಷಾಂತರ ಭಾರತೀಯ ಉದ್ಯೋಗಿಗಳು ಹಾಗೂ ಅವರನ್ನ ಕೆಲಸಕ್ಕೆ ಇಟ್ಟುಕೊಂಡಿರುವ ಗೂಗಲ್, ಮೈಕ್ರೋಸಾಫ್ಟ್, TCS ನಂತಹ ದೈತ್ಯ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿ ಹೆಚ್ಚುವರಿ ಹೊರೆ ಬೀಳಲಿದೆ. ಹಾಗಾದ್ರೆ ಅಮೆರಿಕ ಯಾಕೆ ಈ ಹೊಸ ವೀಸಾ ನಿಯಮವನ್ನ ತರ್ತಾ ಇದೆ? ಎಷ್ಟು $1,000 ಹಣವನ್ನ ಪಾವತಿಸಬೇಕಾಗುತ್ತದೆ? ಭಾರತೀಯರಿಗೆ ಮತ್ತು ಬೃಹತ್ IT ಕಂಪನಿಗಳಿಗೆ ಎದುರಾಗಲಿರುವ ಅಸಲಿ ಆಪತ್ತು ಏನು? ಈ ಎಲ್ಲ ವಿಷಯಗಳನ್ನ ಈ ವಿಶೇಷವಾದಂತಹ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಏನಿದು ಹೊಸ ವೀಸಾ ನಿಯಮ? ವೀಕ್ಷಕರೇ, ಮೊದಲು ಈ ಹೊಸ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಅಮೆರಿಕದ DHS ಮತ್ತು ಕಸ್ಟಮ್ಸ್ ಅಂಡ್ ಬಾರ್ಡರ್ ಪ್ರೊಟೆಕ್ಷನ್ ಏಜೆನ್ಸಿಗಳು ಸೇರಿ ಜೂನ್ 2024ರಲ್ಲಿ ಹೊಸ ಕರಡು ನಿಯಮವನ್ನು ಸಿದ್ಧಪಡಿಸಿದ್ದೆವು. ಇತ್ತೀಚೆಗೆ 2026ರ ಯೂನಿಫೈಡ್ ರೆಗ್ಯುಲೇಟರಿ ಅಜೆಂಡಾ ಪಟ್ಟಿಯಲ್ಲಿ ಈ ನಿಯಮ ಮುನ್ನೆಲೆಗೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ಇದು ಅಧಿಕೃತವಾಗಿ ಜಾರಿಯಾಗುವ ಹಂತದಲ್ಲಿದೆ. ಇದನ್ನ 9/11 ರೆಸ್ಪಾಂಡ್ ಅಂಡ್ ಬಯೋಮೆಟ್ರಿಕ್ ಎಂಟ್ರಿ ಎಕ್ಸಿಟ್ ಫೀಸ್ ಎಂದು ಕರೆಯಲಾಗುತ್ತದೆ. ಇಲ್ಲಿಯವರೆಗೆ ಅಮೆರಿಕದಲ್ಲಿ ಹೊಸದಾಗಿ H1B ಅಥವಾ L1 ವೀಸಾಗೆ ಅರ್ಜಿ ಸಲ್ಲಿಸಿದಾಗ ಅಥವಾ ಕಂಪನಿ ಬದಲಾಯಿಸಿದಾಗ ಮಾತ್ರ ಈ ಶುಲ್ಕವನ್ನ ಕಟ್ಟಬೇಕಿತ್ತು. ಆದರೆ ಈಗ ತಂದಿರುವ ಹೊಸ ತಿದ್ದುಪಡಿಯ ಪ್ರಕಾರ ನಿಮ್ಮ ವೀಸಾ ಅವಧಿ ಮುಗಿದು ಅದನ್ನು ನವೀಕರಣ ಮಾಡಲು ಅರ್ಜಿ ಸಲ್ಲಿಸಿದರೂ ಸಹ ಒಂದು ದೊಡ್ಡ ಪ್ರಮಾಣದ ಶುಲ್ಕವನ್ನ ಪಾವತಿಸಲೇಬೇಕು. ಅಂದರೆ ವೀಸಾ ಎಕ್ಸ್ಟೆನ್ಷನ್ ಕೂಡ ಈಗ ಅತ್ಯಂತ ದುಬಾರಿಯಾಗಲಿದೆ. ಯಾರಿಗೆಲ್ಲ ಈ ನಿಯಮ ಅನ್ವಯ? ಹೆಚ್ಚುವರಿ ಎಷ್ಟು ಹಣ ಕಟ್ಟಬೇಕು? ಹಾಗಾದ್ರೆ ಈ ನಿಯಮ ಯಾರಿಗೆಲ್ಲ ಅನ್ವಯವಾಗುತ್ತದೆ, ಎಷ್ಟು ಹಣ ತೆರಬೇಕಾಗುತ್ತದೆ ಎಂಬುದನ್ನ ಹಂತ ಹಂತವಾಗಿ ನೋಡೋಣ. ಈ ಹೆಚ್ಚುವರಿ ವೀಸಾ ಶುಲ್ಕದ ನಿಯಮವು ಪ್ರತಿಯೊಂದು ಕಂಪನಿಗೂ ಅನ್ವಯಿಸುವುದಿಲ್ಲ. ಬದಲಾಗಿ ಅಮೆರಿಕದಲ್ಲಿ 50 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನ ಹೊಂದಿರುವ ಕಂಪನಿಗಳು ಮತ್ತು ಆ ಕಂಪನಿಯ 50%ಕ್ಕಿಂತ ಹೆಚ್ಚು ಉದ್ಯೋಗಿಗಳು H1B ಅಥವಾ L1 ವೀಸಾ ಹೊಂದಿದ್ದರೆ ಮಾತ್ರ ಈ ಶುಲ್ಕ ಅನ್ವಯಿಸುತ್ತದೆ. ಅಂತಹ ಅರ್ಹ ಕಂಪನಿಗಳು ಪ್ರತಿ ಹೊಸ H1B ಅರ್ಜಿಗೆ ಕನಿಷ್ಠ $4,000 ಅಮೆರಿಕನ್ ಡಾಲರ್, ಅಂದ್ರೆ ಸುಮಾರು 3.3 ಲಕ್ಷಕ್ಕೂ ಹೆಚ್ಚು ರೂಪಾಯಿ, ಪ್ರತಿ ಹೊಸ L1 ಅರ್ಜಿಗೆ $4,500 ಅಮೆರಿಕನ್ ಡಾಲರ್ ಪಾವತಿಸಬೇಕಾಗಿತ್ತು. ಈಗ ಅದೇ ಕಂಪನಿಗಳು ತಮ್ಮಲ್ಲಿರುವ ಹಳೆಯ ಉದ್ಯೋಗಿಯ ವೀಸಾವನ್ನ ನವೀಕರಣ ಮಾಡಲು ಹೋದರೂ ಸಹ ಇದೇ $4,000ದಿಂದ $4,500 ಪುನಃ ಪಾವತಿಸಬೇಕಾಗುತ್ತದೆ. ಇದರಿಂದ ಅಮೆರಿಕದಲ್ಲಿ ಬಯೋಮೆಟ್ರಿಕ್ ಎಂಟ್ರಿ ಎಕ್ಸಿಟ್ ಸಿಸ್ಟಮ್ ಅಭಿವೃದ್ಧಿಪಡಿಸಲು ಟ್ರಂಪ್ ಆಡಳಿತಕ್ಕೆ ವರ್ಷಕ್ಕೆ ಬರೋಬ್ಬರಿ $157.3 ಮಿಲಿಯನ್ ಹೆಚ್ಚುವರಿ ಆದಾಯ ಹರಿದು ಬರಲಿದೆ. ಭಾರತೀಯರಿಗೆ ಯಾಕೆ ಬೃಹತ್ ಆಘಾತ? ವೀಕ್ಷಕರೇ, ಅಮೆರಿಕ ಸರ್ಕಾರದ ಈ ಹೊಸ ಪ್ಲಾನ್ ನಿಂದ ಅತ್ಯಂತ ಹೆಚ್ಚು ಪೆಟ್ಟು ಬೀಳುವುದು ನಮ್ಮ ಭಾರತೀಯರಿಗೆ. ಅದನ್ನು ಸಾಬೀತುಪಡಿಸಲು ಅಮೆರಿಕದ USCIS ನೀಡುವ ಭೀಕರ ಅಂಕಿಅಂಶಗಳೇ ಸಾಕ್ಷಿ. ಅಮೆರಿಕದ ಅಧಿಕೃತ ಮಾಹಿತಿ ಪ್ರಕಾರ 2025ರ ಹಣಕಾಸು ವರ್ಷದಲ್ಲಿ USCIS ಒಟ್ಟು 4,06,348 H1B ಅರ್ಜಿಗಳನ್ನು ಅನುಮೋದಿಸಿತ್ತು. ಇದರಲ್ಲಿ 2,91,542 ಅರ್ಜಿಗಳು ಕೇವಲ ವೀಸಾ ಎಕ್ಸ್ಟೆನ್ಷನ್ ಅಥವಾ ನವೀಕರಣಕ್ಕೆ ಸಂಬಂಧಿಸುವುಗಳಾಗಿ ಇದ್ದವು. ಅಂದರೆ 72% ವೀಸಾಗಳು ನವೀಕರಣವೇ ಆಗಿತ್ತು. ಈ ಒಟ್ಟು ವೀಸಾ ಎಕ್ಸ್ಟೆನ್ಷನ್ಗಳಲ್ಲಿ 2,26,359 ಅರ್ಜಿಗಳು ಭಾರತೀಯರಾಗಿದ್ದವು. ಅಂದರೆ ಅಮೆರಿಕದಲ್ಲಿ ವೀಸಾ ನವೀಕರಣ ಮಾಡಿಕೊಳ್ಳುವ 77.6% ಉದ್ಯೋಗಿಗಳು ಭಾರತೀಯರೇ ಆಗಿದ್ದಾರೆ. ಹೀಗಾಗಿ ವೀಸಾ ಎಕ್ಸ್ಟೆನ್ಷನ್ಗೆ ಹೊಸ ಶುಲ್ಕ ವಿಧಿಸಿದ್ರೆ ಅದರ ಸಂಪೂರ್ಣ ಬಿಸಿ ತಟ್ಟುವುದು ಭಾರತೀಯ IT ಉದ್ಯೋಗಿಗಳಿಗೆ ಮತ್ತು ಅವರನ್ನ ನೆಚ್ಚಿಕೊಂಡಿರುವ ಭಾರತೀಯ ಮೂಲದ ಸಂಸ್ಥೆಗಳಿಗೆ. ಅಮೆಜಾನ್ TCS ಕಂಪನಿಗೆ ಭಾರಿ ಹೊಡೆತ. ವೀಕ್ಷಕರೇ, ಅಮೆರಿಕದ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆ ನ್ಯಾಷನಲ್ ಫೌಂಡೇಶನ್ ಫಾರ್ ಅಮೆರಿಕನ್ ಪಾಲಿಸಿ ಬಿಡುಗಡೆ ಮಾಡಿರುವ ಅಂಕಿಅಂಶಗಳ ಪ್ರಕಾರ ಈ ಹೊಸ ವೀಸಾ ಅವಧಿ ವಿಸ್ತರಣಾ ಶುಲ್ಕದಿಂದ ಜಾಗತಿಕ ಟೆಕ್ ದೈತ್ಯರಿಗೆ ಆರ್ಥಿಕ ಹೊರೆ ಬೀಳಲಿದೆ. ಅಮೆಜಾನ್ ಕಂಪನಿಯು ಅತ್ಯಂತ ಗರಿಷ್ಠ ಅಂದರೆ ಬರೋಬ್ಬರಿ 14,532 ಹಳೆಯ H1B ಉದ್ಯೋಗಿಗಳ ವೀಸಾ ವಿಸ್ತರಣಾ ಅನುಮೋದನೆಯನ್ನ ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ.
ನಮ್ಮ ಭಾರತದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಬರೋಬ್ಬರಿ 5,293 ಹಳೆಯ ಉದ್ಯೋಗಿಗಳನ್ನು ಹೊಂದಿದ್ದು ದ್ವಿತೀಯ ಸ್ಥಾನದಲ್ಲಿದೆ. ಇನ್ನುಳಿದಂತೆ ಮೈಕ್ರೋಸಾಫ್ಟ್ 4,863, ಮೆಟಾ 4,740, ಆಪಲ್ 4,610 ಹಾಗೂ ಜಾಗತಿಕ ಗೂಗಲ್ ಕಂಪನಿ 4,509 ಹಳೆಯ ಉದ್ಯೋಗಿಗಳ ವೀಸಾ ವಿಸ್ತರಣೆಯನ್ನ ಹೊಂದಿವೆ. ಈ ಕಂಪನಿಗಳು ಇನ್ನು ಮುಂದೆ ಪ್ರತಿ ವರ್ಷ ಈ ಎಲ್ಲಾ ಹಳೆಯ ನೌಕರರ ವೀಸಾ ರಿನ್ಯೂವಲ್ಗಾಗಿ ಕೋಟ್ಯಾಂತರ ರೂಪಾಯಿಗಳ ಹೆಚ್ಚುವರಿ ತೆರಿಗೆಯನ್ನ ಅಮೆರಿಕದ ಖಜಾನೆಗೆ ಪಾವತಿಸಬೇಕಾಗುತ್ತದೆ. ಇದರಿಂದ ಅಮೆರಿಕನ್ ಕಂಪನಿಗಳು ಮುಂದಿನ ದಿನಗಳಲ್ಲಿ ಭಾರತೀಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳಲು ಅಥವಾ ನವೀಕರಣ ಮಾಡಲು ಹಿಂದೇಟು ಹಾಕುವ ಅಪಾಯ ಸೃಷ್ಟಿಯಾಗಿದೆ. ಅಮೆರಿಕ ಸರ್ಕಾರ ಹೇಳಿದ್ದೇನು? ಈ ಹಿಂದೆಯೂ ಅಂದರೆ 2020ರಲ್ಲೇ ಟ್ರಂಪ್ ಆಡಳಿತ ಈ ನಿಯಮವನ್ನು ತರಲು ಯತ್ನ ಮಾಡಿತ್ತು. ಆದರೆ ಆಗ ಕೋರ್ಟ್ ತಡೆಯಾಜ್ಞೆ ನೀಡಿದ್ದರಿಂದ ಇದು ಜಾರಿಯಾಗಿರಲಿಲ್ಲ. ಈಗ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ತನ್ನ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದು, ಕಂಪನಿಗಳು ಒಂದೇ ಉದ್ಯೋಗಿಯನ್ನ ಹೆಚ್ಚು ಕಾಲ ಉಳಿಸಿಕೊಂಡು ಈ ಶುಲ್ಕದಿಂದ ತಪ್ಪಿಸಿಕೊಳ್ಳುತ್ತಿದ್ದೆವು. ಕಾಂಗ್ರೆಸ್ನ ಮೂಲ ಉದ್ದೇಶವೇ ವೀಸಾ ಎಕ್ಸ್ಟೆನ್ಷನ್ಗಳಿಗೆ ಶುಲ್ಕ ವಿಧಿಸುವುದಾಗಿತ್ತು ಎಂದು ವಾದಿಸ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಈ ಶುಲ್ಕದಿಂದ ಬರುವ ಹಣವನ್ನ ಅಮೆರಿಕದ ವಿಮಾನ ನಿಲ್ದಾಣಗಳು ಮತ್ತು ಗಡಿಗಳಲ್ಲಿ ಮುಖ ಗುರುತಿಸುವಿಕೆ ತಂತ್ರಜ್ಞಾನ ಹಾಗೂ ಬಯೋಮೆಟ್ರಿಕ್ ಸಿಸ್ಟಮ್ಗಳನ್ನು ಅಳವಡಿಸಲು ಬಳಸಲಾಗುವುದು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ವೀಕ್ಷಕರ, ಒಟ್ಟಿನಲ್ಲಿ ಹೇಳುವುದಾದರೆ ಟ್ರಂಪ್ ಸರ್ಕಾರದ ಈ ಹೊಸ ವೀಸಾ ಶುಲ್ಕದ ಅಸ್ತ್ರವು ಅಮೆರಿಕದಲ್ಲಿರುವ ಭಾರತೀಯರ ಭವಿಷ್ಯಕ್ಕೆ ದೊಡ್ಡ ಅಡೆತಡೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕಂಪನಿಗಳ ಮೇಲೆ ಬೀಳುವ ಈ ಆರ್ಥಿಕ ಹೊರೆಯಿಂದಾಗಿ ಭಾರತೀಯರಿಗೆ ಅಮೆರಿಕದಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆಯಾಗುತ್ತವೆಯೇ ಅಥವಾ ಕಂಪನಿಗಳು ಈ ವೆಚ್ಚವನ್ನ ಭರಿಸಿ ಭಾರತೀಯರನ್ನ ಉಳಿಸಿಕೊಳ್ಳುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ. ಅಮೆರಿಕ ಸರ್ಕಾರದ ಈ ಹೊಸ H-1B ಮತ್ತು L-1 ವೀಸಾ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಅಥವಾ ಇದು ಭಾರತೀಯ IT ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ನೀಡಲಿತ್ತಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಳಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.